ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಹಿಂದಿನ ವಿಡಿಯೋದಲ್ಲಿ ನಾನು ಓಂ ಶಕ್ತಿಗೆ ನೈವೇದ್ಯ ಮಾಡುವಂಥ ಕೂಳುಗಂಜಿನ ಹೇಗೆ ಮಾಡೋದು ಅಂತ ತೋರಿಸಿದ್ದೆ. ಇವತ್ತು ರಾಗಿನ ಇಟ್ಕೊಂಡು ಕೂಳುಗಂಜಿನ ಹೇಗೆ ಮಾಡೋದು ಅಂತ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಒಂದು 3/4 ಕಪ್ ಆಗೋಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ 3/4 ಕಪ್ ಆಗೋಷ್ಟು ನುಚ್ಚಕ್ಕಿ ತೊಗೊಂಡಿದ್ದೀನಿ. ಈ ಅಕ್ಕಿ ಇಲ್ಲಾಂದರೆ ನೀವು ಊಟದ ಅಕ್ಕಿ ಇದ್ರೂ ಯೂಸ್ ಮಾಡ್ಬೋದು. ಮೊದಲಿಗೆ ರಾಗಿ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಯಾವುದೇ ಗಂಟಿಲ್ದಿರೋ ರೀತಿಯಲ್ಲಿ ಚೆನ್ನಾಗಿ ರಾಗಿ ಹಿಟ್ಟನ್ನು ನೆನೆಸಿ ಇಟ್ಕೊಳ್ಬೇಕಾಗತ್ತೆ. ಕೂಳು ಗಂಜಿ ಅನ್ನೋದು ಬೇಸಿಗೆ ಟೈಮಲ್ಲಿ ದೇವರಿಗೆ ನೈವೇದ್ಯ ಮಾಡುವಂಥ ಒಂದು ಪ್ರಸಾದ. ತುಂಬ ಬೇಸಿಗೆ ಸೆಕೆಯಲ್ಲಿ ದೇವರಿಗೆ ಈ ಥರ ಕೂಳು ಗಂಜಿನ ಮಾಡಿ ನೈವೇದ್ಯ ಮಾಡ್ತಾರೆ. ಈಗ ನಾನು ಈ ರೀತಿಯಲ್ಲಿ ರಾಗಿ ಹಿಟ್ಟನ್ನು ನೀರು ಹಾಕಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಅಂದರೆ ಗಂಟು ಏನು ಇಲ್ಲದೇ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ನುಚ್ಚಕ್ಕಿನ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ವಾಶ್ ಮಾಡಿದಾದಮೇಲೆ 1 ಕಪ್ ನೀರನ್ನ ಹಾಕಿ ಒಂದು 5 ಅಥವಾ 10 ನಿಮಿಷ ಅಕ್ಕಿನ ನೆನೆಸಿಟ್ಕೋಬೇಕು. ಈ ಥರ ನೆನೆಸಿಡೋದ್ರಿಂದ ಅನ್ನ ತುಂಬ ಬೇಗನೆ ಬೆಂದ್ಕೊಡುತ್ತೆ. ಸ್ನೇಹಿತರೆ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಎಲ್ಲನೂ ಮಿಸ್ ಮಾಡ್ದಿರ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಿಮ್ಮ ಸಪೋರ್ಟು ನನ್ನ ಚಾನಲ್ಗೆ ತುಂಬ ಅವಶ್ಯಕತೆ ಇದೆ. ಅಕ್ಕಿನ ಒಂದು 10 ನಿಮಿಷ ನೆನೆಯೋಕ್ಕೆ ಬಿಟ್ಟಿದ್ದೆ. ಈ ಕಡೆ ಗ್ಯಾಸ್ ಮೇಲೆ ಪಾತ್ರೆಯಲ್ಲಿ 1-2 ಗ್ಲಾಸ್ ನೀರನ್ನ ಇಟ್ಕೊಂಡಿದ್ದೆ. ನೀರು ಸ್ವಲ್ಪ ಬಿಸಿ ಆದಮೇಲೆ ಈ ನೆನೆಸಿಟ್ಟಿರುವಂಥ ಅಕ್ಕಿನ ಹಾಕ್ಕೊಂಡು ಬೇಯೋದಕ್ಕೆ ಬಿಡಬೇಕು. ಕೂಳು ಗಂಜಿ ಅನ್ನೋದನ್ನು ತುಂಬ ವಿಧದಲ್ಲಿ ಮಾಡ್ತಾರೆ. ನಾನು ಒಂದು ವಿಧದಲ್ಲಿ ತೋರಿಸಿದ್ದೀನಿ. ಇದು 2ನೇ ವಿಧ. ಇನ್ನೂ 2-3 ಥರದಲ್ಲಿ ಮಾಡ್ತಾರೆ. ಹಾಗೆ ರಾಗಿ ಹಿಟ್ಟನ್ನು ಹುಳಿ ಬರೆಸಿ, ಅಂದರೆ ಮಿಕ್ಸ್ ಮಾಡಿ ಇಟ್ಟು ಹುಳಿ ಬರೆಸಿನೂ ಮಾಡ್ತಾರೆ. ಅದು ತುಂಬ ಡಿಫ್ರೆಂಟಾಗಿರುತ್ತೆ. ಇವಾಗ ಅನ್ನ ಬೆಂದಿದೆ ನೋಡಿ. ಈ ಬೆಂದಿರೋ ಅನ್ನಕ್ಕೆ ನಾನು 1-1.5 ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕಾಗತ್ತೆ. ಅನ್ನ ಒಂದು 80% ಬೆಂದಿದ್ದಾದಮೇಲೆ ಈ ರಾಗಿ ಹಿಟ್ಟನ್ನು ಹಾಕ್ಕೋಬೇಕು. ಅನ್ನ ಬೆಂದಿದ್ದಾದಮೇಲೆ ಈ ರೀತಿಯಲ್ಲಿ ಗಂಟೇನು ಇಲ್ಲದೇ ಇರೋ ರೀತಿಯಲ್ಲಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಕೈಯಲ್ಲಿ ಈ ಥರ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ತಾ ಇರಬೇಕು. ಹಾಗೆ ಇನ್ನೊಂದು ಕೈಯಿಂದ ರಾಗಿ ಹಿಟ್ಟನ್ನು ಬಿಡಬೇಕು. ಆವಾಗ ಯಾವುದೇ ರೀತಿಯಲ್ಲಿ ಗಂಟಾಗಲ್ಲ, ಚೆನ್ನಾಗೇ ಬರುತ್ತೆ ರಾಗಿ ಗಂಜಿ. ಇದು ಬರೀ ದೇವರ ನೈವೇದ್ಯಕ್ಕೆ ಅಷ್ಟೇ ಅಲ್ಲ ಸ್ನೇಹಿತರೆ, ವೆಯ್ಟ್ ಲಾಸ್ ಮಾಡೋರು ಕೂಡ ಈ ರೀತಿಯಲ್ಲಿ ಗಂಜಿ ಮಾಡಿಕೊಂಡು ಕುಡಿಬೋದು. ದೇಹಕ್ಕೆ ತಂಪು ಕೂಡ, ಹಾಗೆ ತುಂಬ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ರಾಗಿ ಹಿಟ್ಟೆಲ್ಲ ಹಾಕಿದ್ದಾದಮೇಲೆ ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು. ಚೆನ್ನಾಗಿ ಹದ ಬರುತ್ತೆ. ಹಾಗೆ ಕುಡಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ. 10 ನಿಮಿಷ ಆಗಿದೆ. ಚೆನ್ನಾಗಿ ಅನ್ನ ಬೆಂದ್ಕೊಂಡಿದೆ. ಹಾಗೆ ರಾಗಿ ಹಿಟ್ಟು ಕೂಡ ಚೆನ್ನಾಗಿ ಬೆಂದು ಬಂದಿದೆ. ತುಂಬ ದಪ್ಪ ಆಗಬಾರ್ದು, ಸ್ವಲ್ಪ ತೆಳು ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇಷ್ಟು ಹದ ಇದ್ದಾಗ ಆಫ್ ಮಾಡಿಬಿಡಿ. ಇವಾಗ ನಾನು ಇದನ್ನು ಕೆಳಗಡೆ ಇಳಿಸಿದ್ದೀನಿ. ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಇದು ಬೇಸಿಗೆಯಲ್ಲಿ ಅಷ್ಟೇ ಅಲ್ಲ ಸ್ನೇಹಿತರೆ, ಆಡಿ ತಿಂಗಳಲ್ಲೂ ದೇವರಿಗೆ ನೈವೇದ್ಯ ಮಾಡ್ತಾರೆ. ಇದಕ್ಕೆ ನಾನು 1 ಕಪ್ ಆಗೋಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ. ಮೊಸರು ಅಥವಾ ಮಜ್ಜಿಗೆನ ಸೇರಿಸ್ಕೋಬೋದು, ಅಥವಾ ಹಾಗೇನೂ ಕೂಡ ದೇವರಿಗೆ ನೈವೇದ್ಯ ಮಾಡ್ಬೋದು ಅಥವಾ ಕುಡಿಬೋದು. ಜೊತೆಯಲ್ಲಿ ಇದಕ್ಕೆ ನಾನು ಚಿಕ್ಕದಾಗಿ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿದ್ರೇ ಟೇಸ್ಟ್ ಬರೋದು. ಈ ರೀತಿಯಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಮಾವಿನಕಾಯಿ ಇದ್ದರೆ ಮಾವಿನಕಾಯಿನೂ ಕಟ್ ಮಾಡಿ ಹಾಕ್ಕೋಬೋದು. ದೇವರಿಗೆ ನೈವೇದ್ಯ ಮಾಡೋದಿದ್ರೆ ಇದಕ್ಕೆ ಬೇವಿನ ಎಲೆ ಇರಲೇಬೇಕು. ಬೇವಿನ ಎಲೆ ಇದ್ದರೆ ಬೇವಿನ ಎಲೆ ಇಟ್ಟು ಇದನ್ನು ದೇವರಿಗೆ ನೈವೇದ್ಯ ಮಾಡಬೇಕು. ಇಷ್ಟೇ ಸ್ನೇಹಿತರೆ, ತುಂಬ ಸುಲಭವಾಗಿ ಮಾಡ್ಬೋದಂಥ ರಾಗಿ ಕೂಳು ಗಂಜಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಸ್ನೇಹಿತರೆ.